ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇಂದು 4ನೇ ದಿನಕ್ಕೆ ಕಾಲಿಟ್ಟಿರುವ ತುಮಕೂರು ದಸರಾ ಉತ್ಸವ ಮುಂಜಾನೆ 7:00ವರೆಗೆ ರಂಗೋಲಿ ಸ್ಪರ್ಧೆ ಮುಖಾಂತರ ಚಾಲನೆ ನೀಡಲಾಗಿತ್ತು. ಮಹಿಳೆಯರು ನಮ್ಮ ಇಡೀ ಜಿಲ್ಲೆಯಿಂದ ಸುಮಾರು 100-200 ಕಿಲೋಮೀಟರ್ ದೂರದಿಂದಲೂ ಸಹ ಬಂದು ಭಾಗವಹಿಸಿದ್ದಾರೆ. 200 ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಮಹಿಳೆಯರಿಗೆ ಕ್ರೀಡಾಕೂಟಗಳನ್ನು ಸಹ ಆಯೋಜಿಸಲಾಗಿರುತ್ತದೆ. ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮಕ್ಕಳ ಮತ್ತು ಮಹಿಳಾ ದಸರಾಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಇದರ ಜೊತೆಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು ಸಹ ಇದರಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಂಜೆ 6 ಗಂಟೆಗೆ ಮಕ್ಕಳು ಮತ್ತು ತಾಯಂದಿರು ಫ್ಯಾಷನ್ ಶೋ, ಸಾಂಸ್ಕೃತಿಕ ಉಡುಪುಗಳನ್ನು ಧರಿಸಿಕೊಂಡು ಒಂದು ಫ್ಯಾಷನ್ ಶೋನು ಸಹ ಆಯೋಜಿಸಿದ್ದೀವಿ. ಅದು ಬಾಲಭವನದಲ್ಲಿ ನಡೆಯುತ್ತದೆ. ಇವತ್ತು ಸಂಜೆ 6 ಗಂಟೆಗೆ ದೀಪಾಲಂಕಾರಕ್ಕೂ ಸಹ ಚಾಲನೆಯನ್ನು ನೀಡಲಾಗುತ್ತದೆ. ಇದು ನಮ್ಮ ಟೌನ್ ಹಾಲ್ ಸರ್ಕಲಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಹಾಗೂ ನಮ್ಮ ಸಿಟಿ MLA ಜ್ಯೋತಿ ಗಣೇಶ್ ಸರ್ ಅವ್ರ ಮುಖಾಂತರ ಉದ್ಘಾಟಿಸಲಾಗುತ್ತದೆ. ಸಂಜೆ ಹೊತ್ತು ಯುವ ದಸರಾನೂ ಸಹ ಇರುತ್ತದೆ. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವ ಜಿಲ್ಲಾಡಳಿತವು ಅದ್ದೂರಿಯಾಗಿ 11ನೇ ತಾರೀಕು 12ನೇ ತಾರೀಕು ತುಮಕೂರು ದಸರಾಕ್ಕೆ ಏನೋ ಒಂದು ಫೈನಲ್ ಕೌಂಟ್ಡೌನ್ ಅಂತಲೇ ಹೇಳ್ಬೋದು. ಎಲ್ಲ ಸೆಲೆಬ್ರಿಟೀಸ್ ಬರ್ತಾರೆ, ಸಿಂಗರ್ಸ್ ಬರ್ತಾರೆ. ತಾವೆಲ್ಲ ಬಂದು ಭಾಗವಹಿಸಿ ಇದನ್ನು ತುಂಬ ಸಕ್ಸಸ್ ಆಗಿ ಮಾಡಬೇಕು. ಪ್ರತಿ ದಿನ ಬೆಳಿಗ್ಗೆ ಪೂಜೆ ಇರುತ್ತದೆ ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ. ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ. ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಸಂಜೆ 6 ಗಂಟೆಯಿಂದ 8-9 ಗಂಟೆವರೆಗೂ ಇರುತ್ತದೆ. ವಿಶೇಷವಾಗಿ ನಾವು ರೋಬೋಟ್ ಆನೆಯನ್ನು ತರಿಸಿದ್ದೀವಿ. ಅದನ್ನು ಒಂದು ಮಕ್ಕಳಿಗೆ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ತಾವು ಇಡೀ ನಗರದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ದೀಪಾಲಂಕಾರವನ್ನು ಮಾಡಲಾಗಿದೆ. ನಾವು ಒಟ್ಟಾರೆ 20 ಕಿಲೋಮೀಟರ್ಗಳು ಇಡೀ ನಗರದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ನಮ್ಮ ಬಟವಾಡಿಯಿಂದ ಹಿಡಿದು ಗುಬ್ಬಿ ಸರ್ಕಲ್, ಆಮೇಲೆ ಈ ಕಡೆ ಶಿರಾ ಗೇಟ್, ಎಲ್ಲ ದಿಕ್ಕಿನಲ್ಲೂ ಸಹ SS ಪುರಂ ಎಲ್ಲ ಕಡೆಯೂ ಸಹ ಕವರ್ ಮಾಡ್ತಾ ಇದ್ದೀವಿ.